ಕರಾವಳಿ ಭಾಗದಲ್ಲಿ ಮಾಡುವಂತಹ ಬಂಗಡಿ ವಡಿ ಮಾಡುವಂತಹ ವಿಧಾನ. ಮೊದಲಿಗೆ 5 ಬಂಗಡಿಯನ್ನು ಕೊಚ್ಚಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಆ ನಂತರ 2 ಈರುಳ್ಳಿ, 2 ಟೊಮೆಟೊ, 5 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಹುರಿಯುವಂಥ ಪದಾರ್ಥ 15ರಿಂದ 20 ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ, ಆನಂತರ ಸ್ವಲ್ಪ ಹುಣಸೆ ಹಣ್ಣು, ಕುಚ್ಚಲಕ್ಕಿ, ಕೊತ್ತಂಬರಿ, ಓಂಕಾಳು, ಜೀರಿಗೆ, ಬಡ ಸೊಪ್ಪು, ಆನಂತರ 1-2 ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡ್ರ್ ಬೇಕು, 1 ಕಪ್ಪು ಕೊಬ್ಬರಿ. ಕೊಚ್ಚಿ ತೊಳೆದಿಟ್ಕೊಳ್ಳುವಂಥ ಬಂಗಡಿಯನ್ನು ಈಗ ಈ ಬಂಗಡಿ ನೆನೆಯುವವರೆಗೆ ನೀರನ್ನು ಹಾಕಿ ಈ ಬಂಗಡಿಯನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 2 ಸ್ಪೂನು ಅರಿಶಿಣದ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ 10ರಿಂದ 15 ನಿಮಿಷ ಆಗುವವರೆಗೆ ಇದನ್ನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಬೇಯಿಸಿಟ್ಟಿರುವ ಮೀನು ಈಗ ಸಂಪೂರ್ಣವಾಗಿ ಬೆಂದಿದೆ ಅನ್ನೋದು ನೋಡೋದಕ್ಕೆ ನಾವು ಈ ಮೀನು ಮೇಲೆ ಇರೋ ಚರ್ಮ ಇರ್ತದಲ್ಲ ಅದು ಈ ರೀತಿಯಾಗಿ ಬರ್ತವೆ, ಆಗ ಬೆಂದಿದೆ ಅಂತ ನಾವು ತಿಳ್ಕೊಳ್ಳೋಕ್ಕಾಗಿಲ್ಲ. ಈ ಮೀನೀಗ ಸಂಪೂರ್ಣವಾಗಿ ತಂಡಾಗಬೇಕು. ಆ ಮೀನು ಬೇಯಿಸಿದ ಮೀನು ತಂಡಾಗುವವರೆಗೂ ನಾವು ಇದನ್ನು ಹುರಿಯೋ ಪದಾರ್ಥವನ್ನು ಹುರ್ಕೊಳ್ಳೋಣ. ಮೊದಲಿಗೆ ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಆ ನಂತರ ಇದು ಕೊಚ್ಚಗಕ್ಕಿ, ಇದನ್ನು ಹಾಕ್ಕೊಳ್ಳೋಣ. ಇದು ಮೊಟ್ಟೆ ಬರುವವರೆಗೂ ಕೂಡ ಹುರ್ಕೋಬೇಕು. ಆನಂತರ ಕೊತ್ತಂಬರಿ, ಬಡ ಸೊಪ್ಪು, ಓಂಕಾಳು, ಜೀರಿಗೆ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ ನಂತರ ಕೊಚ್ಚಗಕ್ಕಿ ಈ ರೀತಿಯಾಗಿ ಮೊಟ್ಟೆಯಾಗಿ ಆಗ್ತದೆ. ಬೇಯಿಸಿರುವಂಥ ಮೀನನ್ನು ಈ ರೀತಿಯಾಗಿ ಇದರ ಮುಳ್ಳೆಲ್ಲವನ್ನು ಕೂಡ ತೆಗಿಬೇಕು. ಇದರ ಮುಳ್ಳೆಲ್ಲವನ್ನು ತೆಗಿಬೇಕು. ಆನಂತರ ಇದನ್ನು ಕೈಯಿಂದಲೇ ಈ ರೀತಿಯಾಗಿ ಪುಡಿ ಮಾಡಬೇಕು. ಹುರಿದಿರೋ ಎಲ್ಲ ಪದಾರ್ಥವನ್ನು ಮಿಕ್ಸಿಲಿ ಹಾಕಿ ಈಗ ಪುಡಿ ಮಾಡ್ತಾ ಇದ್ದೀನಿ. ಹುರಿದಿರೋದೆಲ್ಲದನ್ನು ಈಗ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಬಂಡಿಗೀಗ 4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಕೊಚ್ಚಿರುವಂಥ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹಾಗೆ ಟೊಮೆಟೊವನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಯಾಕಂತಂದರೆ ಮೀನಿಗೆ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಟೊಮೆಟೊ ಎಲ್ಲವೂ ಕೂಡ ಚೆನ್ನಾಗಿ ಈಗ ಬೆಂದಿದೆ. ಈಗ ನಾವು ಇದಕ್ಕೆ ಈ ಮೀನನ್ನು ಹಾಕ್ಕೊಳ್ಳೋಣ. ಅಂತಂದರೆ ಸುಲಿದಿಟ್ಕೊಳ್ಳೋಂಥ ಮೀನನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಗೆಯೇ ಪುಡಿ ಮಾಡಿರುವಂತಹ ಈ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಈಗ ಹಾಕ್ತಾ ಇದ್ದೀನಿ. ಹಾಗೆಯೇ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ 1-2 ನಿಮಿಷ ಹಾಗೆಯೇ ಮುಚ್ಚಿಡಬೇಕು. ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ಈಗ ಇದು ಸಂಪೂರ್ಣವಾಗಿ ರೆಡಿ ಆಗಿದೆ. ಕೊನೆಯದಾಗಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಬಂಗಡೆ ವಡೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದನ್ನೀಗ ಸರ್ವ್ ಮಾಡ್ತಾ ಇದ್ದೀನಿ.
ಕರಾವಳಿಯ ಬಂಗಡೆ ವಡೆ ತಿನ್ನಲು ರೆಡಿಯಾಗಿದೆ. ಎಲ್ಲರೂ ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಹಾಗೆಯೇ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ.